ಕಡಿಮೆ ಆಗಿದೆ ಇಲ್ಲ, ಕಾಯಿಲೆಗಳು ಜಾಸ್ತಿ ಆಗಿದೆ. ಔಷಧಿಗಳು ಕಂಡುಹಿಡಿದಷ್ಟು ಕಾಯಿಲೆಗಳು ಜಾಸ್ತಿ ಆಗಿದೆ. ಇಲ್ಲಿ ಕೂತಿರೋರನ್ನ ಕೇಳಿ ಹೇಗಿದ್ರು ಅವರೆಲ್ಲ, ನೀವು ಅಷ್ಟೇ ಹಿರಿಯರನ್ನ ಕೇಳಿ ಹೇಗಿದ್ರು ಅಂತ. ಮನೆಯಲ್ಲಿ ನಿಜಕ್ಕೂ ನಂದನವನ ಇದ್ದಂಗಿತ್ತು ಮನೆ. ಅದರಲ್ಲೂ ನಮ್ಮ ಮನೆ ಮುಂದೆ ಪುಷ್ಪಮ್ಮ ಅಂತಿದ್ರು, ಶೆಟ್ರು ವೈಶ್ಯರು. ಅವ್ರು ಹೇಳೋದಕ್ಕಿಂತ ಮುಂಚೆ, ಮಕ್ಕಳನ್ನೆಲ್ಲ ಕರೆಯೋಕ್ಕಿಂತ ಮುಂಚೆ ಆ ಹಸುಗಳನ್ನ ಕರೆಯೋರು. ಎದ್ದಾಯ್ತಾ ನೋಡೋ, ಅದಕ್ಕೆ ಎದ್ದಿರ, ಅದಕ್ಕೆ ಸ್ನಾನ ಮಾಡಿಸೋ, ಅದು ನೋಡ್ಕೊನ್ನೋರು. ಇದು ನಮ್ಮ ಸಂಸ್ಕೃತಿ ರೀ ತಾಯಿ, ನಮ್ಮ ಸಂಸ್ಕೃತಿ. ನೀನು ಹೋಗಿ ವರ್ಷಕ್ಕೊಂದ್ಸಲಿ ದೇವ್ರಿಗೆ ಎಷ್ಟು ಕೆ ಜಿ ಹೂ ಹಾಕಿದೆ ಅಂತ ದೇವ್ರು ಕೇಳಲ್ಲ. ದೇವರು ನೀನು ಎಷ್ಟು ಪೂಜೆ ಮಾಡಿಸ್ದೆ, ಎಷ್ಟು ಡೊನೇಷನ್ ಕೊಟ್ಟೆ ಅನ್ನೋದು ಕೇಳಲ್ಲ. ಡೊನೇಷನ್ ಬಗ್ಗೆ ಮಾತಾಡಲ್ಲ, ನಾನು ಕೇಳಲ್ಲ. ಈಗ ಡೊನೇಷನ್ನು ಗ್ಯಾರಂಟಿ ಇಲ್ವಲ್ಲ. ಸೊ ದೇವ್ರು ಕೇಳೋದು ನಿನ್ನ ಹೃದಯ ಏನು ಕೊಟ್ಟೆ ನೀನು ದೇವ್ರಿಗೆ. ಇವತ್ತು ನೀವು ಅಲ್ಲಿ ಪೂಜೆ ಮಾಡ್ತಿದ್ದಾಗ ಆ ಹಸು ಎಷ್ಟು ಸಂತೋಷವಾಗಿ ಸ್ವೀಕರಿಸ್ತಿತ್ತು. ಆ್ಯಕ್ಚುಲಿ ಆ ಕರು ಹಸು ಎಲ್ಲ ನಿಲ್ಲಿಸಿ ಪೂಜೆ ಮಾಡ್ತಿದ್ರೆ ಅದೊಂದು ಸ್ವರ್ಗ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನೀವೆಲ್ಲ ಆರ್ಗನೈಸ್ ಮಾಡಿದ್ದೀರಾ. ಅದರಲ್ಲೂ ನೇತಾಜಿ ಪ್ರಸನ್ನ ಅವರು, ರೆಡ್ಡಿಹಳ್ಳಿ ವೀರಣ್ಣವರು, ಹಾಗೂ ನಮ್ಮ ಆಶ್ರಮದವ್ರು, ನಾವು ಅವ್ರಿಗೇನು ಹೇಳೋದಿಲ್ಲ, ರಾಜಾರಾಮ್ ಗುರುಗಳು, ಹಾಗೂ ಶ್ರೀ ಎಚ್ ಲಕ್ಷ್ಮೀ ದೇವಮ್ಮ, ಮತ್ತೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಯತೀಶ್, ನೀವೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡಿದ್ದೀರ. ನನ್ನದೊಂದು ರಿಕ್ವೆಸ್ಟ್ ಏನಂದರೆ, ಇದು ನಿಮ್ಮಿಂದ ನಿಂತ್ಕೊಂಡ್ಬಿಡ್ಬಾರ್ದು. ಇಟ್ ಶುಡ್ ಬಿ ಟ್ರಾನ್ಸ್ಮಿಟೆಡ್ ಟು ದ ನೆಕ್ಸ್ಟ್ ಜನರೇಷನ್. ಮಕ್ಕಳಿಗೆ ನಮ್ಮ ಅವ್ರಿಗೂ ನಮಸ್ಕಾರ ಮಾಡ್ತೀನಿ ಅಂತ ಹೇಳೋ ಮಕ್ಕಳಿದ್ದಾರೆ, ಆಯಿತಾ? ಮತ್ತು ಟೀಚರ್ಗಳು ಶಾಲೆಯಲ್ಲಿ ಈ ಸಂಸ್ಕೃತಿ ಹೇಳ್ಕೊಡ್ತಾರಂತ ಗ್ಯಾರಂಟಿ ಎಲ್ಲೂ ಇಲ್ಲ. ಹೇಳ್ತಾರಾ? ಪುಣ್ಯಕೋಟಿ ಕತೆ ಹೇಳ್ತಾರಾ? ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ದೇವಪಿತೃ ಕಾರ್ಯ ನ ಪ್ರಮದಿತವ್ಯಂ.